गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ಹಾಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವರು ಉಪಸ್ಥಿತರಾಗಿ ಅವರ ಕರುಣೆ ಕೃಪೆ ಆಶೀರ್ವಾದ ಸದಾ ಹೀಗೆ ಇದ್ದು ನಮಗೆ ಜ್ಞಾನದಲ್ಲಿ ಸಂಪೂರ್ಣವಾದಂತಹ ಅನುಭವವನ್ನ ನಮ್ಗೆ ಕೊಡಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ನಮಗೆ ಈ ಒಂದು ಶರೀರದಲ್ಲಿ ಅದು ಶರೀರದ ಬಗ್ಗೆ ನಮಗೆ ಇನ್ಫಾರ್ಮೇಶನ್ಸ್ ಗಳು ಗೊತ್ತಿದೆ. ಯಾವ್ಯಾವ ತರ ನಮ್ಗೆ ಕಣ್ಣು ಕಿವಿ ಮೂಗು ಇದೆಲ್ಲವೂ ಕೂಡ ಇದೆ, ಹೌದಲ್ವಾ? ಪಾರ್ಟ್ಸ್ ಎಲ್ಲವೂ ಕೂಡ ಇದೆ ಅಂತೇಳಿ ನಮ್ಗೆ ಈ ಶರೀರದ ಬಗ್ಗೆ ನಮಗೆ ಮಾಹಿತಿಗಳು ನಮ್ಗೆ ಗೊತ್ತಿವೆ. ಈ ಶರೀರವನ್ನ ಹೇಗೆ ನಾವು ಕಾಪಾಡ್ಕೊಳ್ಬೇಕು, ಶರೀರಕ್ಕೆ ಏನ್ ಬೇಕು, ಶರೀರಕ್ಕೆ ನಾವು ಏನೇನ್ ಕೊಡ್ಬೇಕು ಅನ್ನೋದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ, ಹೌದಲ್ವಾ? ಯಾವ ರೀತಿ ನಾವು ಊಟ ಮಾಡ್ಬೇಕು, ಯಾವ ರೀತಿ ಶರೀರವನ್ನ ನಾವು ಡ್ರೆಸ್ ಅಪ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಮ್ಮ ಮನಸ್ಸಿನ ಬಗ್ಗೆ ನಮಗ್ ಗೊತ್ತಿದೆಯಾ? ಮನಸ್ಸಿಗೆ ಏನ್ ಬೇಕು, ಮನಸ್ಸು ಏನ್ ಕೇಳ್ತಾ ಇದೆ, ಆ ಮನಸ್ಸಿನ ಊಟ ಏನು, ಅದಕ್ಕೆ ಯಾವ ರೀತಿ ನಾವು ಡ್ರೆಸ್ ಅಪ್ ಮಾಡ್ಬೇಕು, ಯಾವ ರೀತಿಯ ಜೊತೆಗೆ ನಾವು ಕಮ್ಯುನಿಕೇಶನ್ ನ ಮಾಡ್ಬೇಕು, ಆ ಮನಸ್ಸಿನಿಂದ ನಮ್ಗೆ ಏನು ಲಾಭ ಸಿಗುತ್ತೆ ಅನ್ನೋದು ನಮಗ್ ಗೊತ್ತಿದ್ಯಾ? ಹೌದಲ್ವಾ? ನಾವು ಹೆಚ್ಚು ಏನ್ ಮಾಡ್ತೀವಿ ಅಂದ್ರೆ ಈ ಶರೀರದ ಬಗ್ಗೆ ಗಮನವನ್ನ ಕೊಡ್ತೀವಿ ನಾವು, ಆದರೆ ನಮ್ಮ ಮನಸ್ಸಿನ ಬಗ್ಗೆ ನಾವು ಗಮನವನ್ನ ಕೊಡೋದಿಲ್ಲ. ಈ ಮನಸ್ಸು ಹೇಗಿರುತ್ತೆ, ಈ ಮನಸ್ಸು ಏನು ಅಂತ ಹೇಳಿದ್ರೆ ಈ ಮನಸ್ಸು ಒಂದು ಮಾಧ್ಯಮ. ಇದು ಯಾವುದರ ಮಾಧ್ಯಮ ಅಂದ್ರೆ ಆತ್ಮದ ಮಾಧ್ಯಮ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಈ ಟಿವಿಯನ್ನ ತಗೋಬಹುದು. ಟಿವಿಯ ಒಂದು ಮಾಧ್ಯಮ ಇರುತ್ತೆ. ಆ ಟಿವಿನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು, ಯಾವ ಚಾನಲ್ ಬೇಕು, ಅದನ್ನ ಹೇಗೆ ನಾವು ಬದಲಾಯಿಸ್ಕೊಳ್ಬೇಕು, ಆ ಸೌಂಡ್ ಅನ್ನ ಹೇಗ್ ಕೊಡ್ಬೇಕು, ಯಾವ ಪ್ರೋಗ್ರಾಮ್ ಅನ್ನ ನೋಡ್ಬೇಕು ಅಂತ ಅದನ್ನ ಕಂಟ್ರೋಲ್ ಮಾಡೋದು ಯಾವುದು, ರಿಮೋಟ್. ಅಥವಾ ಆ ರಿಮೋಟ್ ಒಂದಿದ್ರೆ ನಾವೇನ್ ಮಾಡ್ಬೋದು, ಟಿವಿಯನ್ನ ನಾವು ಯಾವ ರೀತಿಯಲ್ಲೂ ಬೇಕಾದ್ರೂ ಕೂಡ ನಾವನ್ನ ಬಳಸ್ಕೊಳ್ಬಹುದು. ಹಾಗೆ ಈ ಮನಸ್ಸು ಇದ್ರೆ ಈ ಮನಸ್ಸಿನ ಮಾಧ್ಯಮದ ಮುಖಾಂತರ ನಾವೇನ್ ಮಾಡ್ಬೋದು, ಈ ಆತ್ಮವನ್ನ ನಾವು ರೀಚ್ ಆಗ್ಬಹುದು. ಆತ್ಮ ಒಂದು ರೀಚ್ ಆದ ಆತ್ಮದ ರಿಮೋಟ್ ನಮ್ ಕೈಯಲ್ಲಿ ಇತ್ತು ಅಂತಂದ್ರೆ ನಮಗ್ ಏನ್ ಬೇಕು, ಯಾವುದನ್ನ ಪಡ್ಕೋಬೇಕು, ಎಲ್ಲಿಗೆ ನಾವು ಸೇರ್ಬೇಕು, ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನು, ನಾವು ಯಾವುದನ್ನ ದಾರಿಯಲ್ಲಿ ನನ್ ಸಾಗಬೇಕು, ಯಾವ ಗುರಿಯನ್ನ ನಾನು ರೀಚ್ ಆಗ್ಬೇಕು ಅನ್ನೋದು ನಮ್ಗೆ ತಿಳಿಯುತ್ತೆ ನಮ್ಗೆ. ಅದಕ್ಕೆ ನಮ್ಗೆ ಆ ಮನಸ್ಸಿನ ಒಂದು ಮಾಧ್ಯಮ ನಮಗೆ ಬೇಕು. ಆ ಮಾಧ್ಯಮವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಆ ಮಾಧ್ಯಮವನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ, ಹೌದಲ್ವಾ? ಆ ಆತ್ಮವನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅದಕ್ಕಿರೋ ದಾರಿ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಅಲ್ಟಿಮೇಟ್ ಆಗಿ ಬರೋದೇ ಯಾವುದು, ನಮ್ಗೆ ಎಲ್ಲಿಗೆ ಬಂದು ನಿಲ್ತೀವಿ, ನಾವು ಧ್ಯಾನಕ್ಕೆ ಬಂದು ನಿಲ್ತೀವಿ. ಆ ಧ್ಯಾನದ ಮುಖಾಂತರ ನಾವೇನ್ ಮಾಡ್ಬೋದು, ನಮ್ಮ ಪ್ರಶ್ನೆಗಳನ್ನ ನಾವು ಕೇಳ್ಬಹುದು,
ಅದಕ್ಕೆ ಉತ್ತರವನ್ನ ಪಡಿಬಹುದು. ನಮ್ಮ ಬೇಕಾದಂತ ಸಂಕಲ್ಪಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಬಹುದು. ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದಾಗಿದೆ. ಅದಕ್ಕೆ ನಮ್ಮ ಈ ಒಂದು ರೇಖಿ ಶಿವಶಕ್ತಿ ಅಭಿಯಾನದ ಮುಖಾಂತರ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಧ್ಯಾನಕ್ಕೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ಆ ಧ್ಯಾನದಿಂದನೇ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಒಂದು ಸುಂದರವಾದಂತಹ ಒಂದು ಶಕ್ತಿಯುತವಾದಂತಹ ಧ್ಯಾನಕ್ಕೆ ಆ ಪರಮಾತ್ಮನ ಏನ್ ಅನುಗ್ರಹವನ್ನ ತೋರಿಸ್ತಾನೋ ಅದರ ಮುಖಾಂತರ ನಾವು ಒಂದು ಧ್ಯಾನವನ್ನ ಮಾಡೋಣ. ಧ್ಯಾನವನ್ನ ಮಾಡ್ಬೇಕಾದ್ರೆ ನಿಧಾನವಾಗಿ ನಿಮ್ಮ ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸ್ಕೊಳ್ಳಿ. ಜೋಡಿಸಿ ನಿಧಾನವಾಗಿ ನಮ್ಮ ತೊಡೆಯ ಮೇಲೆ ನಾವು ಇಟ್ಕೊಳ್ಬೇಕಾಗತ್ತೆ. ಕೋಮಲತೆಯಿಂದ ಕಣ್ಣನ್ನ ಮುಚ್ಚಿ ನಮ್ಮ ಎಲ್ಲ ಗಮನವನ್ನ ನಿಧಾನವಾಗಿ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ತಾ ಬನ್ನಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನೀವು ಯಾವ ಸ್ಥಿತಿಯಲ್ಲಾದ್ರೂ ನೀವು ಚೇರ್ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು, ಸೋಫಾ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು, ಅಥವಾ ನೆಲದ ಮೇಲಾದ್ರೂ ಕೂಡ ಮಾಡ್ಬೋದು. ಟೈಮ್ ನಮ್ಗೆ ಅನಾರೋಗ್ಯದ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನ ಮಾಡ್ಬೋದು. ಏನೇ ಆದ್ರೂ ಕೂಡ ನಾವು ಧ್ಯಾನದ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ನಿಧಾನವಾಗಿ ನಮ್ಮ ಗಮನವನ್ನೆಲ್ಲವನ್ನ ಕೂಡ ಉಸಿರಿನ ಕಡೆಗೆ ತಗೊಂಡ್ ಬರ್ತೀವಿ. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ, ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ನಿಧಾನವಾಗಿ ಜಸ್ಟ್ ನಮ್ಮ ಉಸಿರಿನ ಕಡೆಗೆ ನಾವು ನೋಡ್ಬೇಕು. ಉಸಿರನ್ನ ನಾವು ನೋಡ್ತಾ ಇರ್ಬೇಕು. ಉಸಿರನ್ನ ನಾವು ಗಮನಿಸ್ತಾ ಇರ್ಬೇಕು. ಒಳಗೆ ಬರುವ ಉಸಿರು ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನ ಹೊತ್ಕೊಂಡು ಬರ್ತಾ ಇದೆ. ಹೊರಗೆ ಹೋಗುವ ಉಸಿರು ನಮ್ಮ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಬೆಳಕಿನ ರೂಪದಲ್ಲಿ ನಮ್ಮ ಶರೀರವನ್ನೆಲ್ಲ ಕೂಡ ವ್ಯಾಪಿಸಿಕೊಳ್ತಾ ಇದೆ. ಕಪ್ಪು ಕಪ್ಪು ಹೊಗೆಯ ನಕಾರಾತ್ಮಕ ಶಕ್ತಿಯು ನಮ್ಮ ಶರೀರದಿಂದ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಿಧಾನವಾಗಿ ಉಸಿರನ್ನ ಗಮನಿಸಿ, ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ. ನಾವು ಉಸಿರನ್ನ ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ಸ್ವಾಭಾವಿಕವಾಗಿ ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗೆ ಹೋಗ್ತಾ ಇದೆ.
ಒಳಗೆ ಬಂದಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ನಾಭಿ ಚಕ್ರವನ್ನ ಬೆಳಕಿನಿಂದ ತುಂಬಿಕೊಂಡಿದ್ದೇವೆ. ನಾಭಿ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯತೆಯಿಂದ ತನ್ನ ಬೆಳಕನ್ನ ಹರಡ್ತಾ ಇದೆ. ಆ ಬೆಳಕು ವೇಗವಾಗಿ ಹರಡುತ್ತಾ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ಶಕ್ತಿಯುತವಾದಂತಹ ಈ ಪರಮಾತ್ಮನ ಚೈತನ್ಯವು ಹರಡುತ್ತಾ ಹೃದಯ ಚಕ್ರವನ್ನ ತುಂಬಿಕೊಂಡಿದೆ. ಹೃದಯ ಚಕ್ರವನ್ನ ತುಂಬಿದಂತಹ ಈ ಬೆಳಕು ವೇಗವಾಗಿ ನನ್ನ ಬೆಳಕನ್ನ ಹರಡುತ್ತಾ ನಮ್ಮ ಗಂಟಲಿನ ಚಕ್ರವನ್ನ, ಆಗ್ನೇಯ ಚಕ್ರವನ್ನ, ಸಹಸ್ರಾರ ಚಕ್ರವನ್ನ ತುಂಬಿಕೊಂಡಿದ್ದೇನೆ. ಈ ಪ್ರಕಾಶ ಎಲ್ಲೆಲ್ಲೂ ಪ್ರಕಾಶ 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 ತುಂಬಿಕೊಂಡಿದೆ. ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ. ನಮ್ಮೆಲ್ಲ 7 ಚಕ್ರಗಳು ದಿವ್ಯ ಆ ಪರಮಾತ್ಮನ ಕಾಂತಿಯಿಂದ ನನ್ನ ಬೆಳಕನ್ನ 4 ಕಡೆಗಳಕ್ಕೂ ಕೂಡ ಹರಡ್ತಾ ಇದೆ. ಈ ಬೆಳಕಿನ ಜೊತೆಗೆ ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಆ ಒಂದು ಪ್ರಕಾಶಮಾನವಾದ ದಿವ್ಯವಾದಂತಹ ಶಕ್ತಿಯು ಮಳೆಯ ರೀತಿಯಲ್ಲಿ ಶವರಲ್ಲಿ ಹೇಗೆ ಸ್ನಾನ ಮಾಡಿದಾಗ ಆ ಒಂದು ಹನಿಯಾಗಿ ನಮ್ಮ ತಲೆಯ ಮೇಲೆ ಬರುತ್ತೋ ಹಾಗೆ ಆ ಪರಮಾತ್ಮನ ದಿವ್ಯ ಚೇತನದ ಶಕ್ತಿ ನಮ್ಮ ಸಹಸ್ರಾರ ಚಕ್ರವನ್ನ ತುಂಬಿಕೊಂಡಿದೆ. ಶರೀರವೆಲ್ಲವೂ ಕೂಡ ಗೋಲಾಕೃತಿಯಲ್ಲಿ ಪ್ರಕಾಶಮಾನವಾದಂತಹ ಬೆಳಕಾಗಿತ್ತು. ಈ ದಿವ್ಯ ಪ್ರಕಾಶವು ಆಭಾಮಂಡಲದಲ್ಲಿ ನಮ್ಮ ಶರೀರದಲ್ಲಿ ಗೋಲಾಕೃತಿಯಲ್ಲಿ ತುಂಬಿಕೊಂಡಿದೆ. ಪ್ರಕಾಶವಾದಂತಹ ತೇಜೋಮಯವಾದಂತ ಆಭಾಮಂಡಲವು ಹರಡುತ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ. ಕೋಣೆಯನ್ನ ತುಂಬಿದಂತ ಈ ಪ್ರಕಾಶವು ಫಳಫಳನೆ ಹೊಳೆಯುತ್ತಾ ತನ್ನ ಕಾಂತಿಯನ್ನ ನಾವಿರುವಂತಹ ಮನೆಯನ್ನ ತುಂಬಿಕೊಂಡಿದೆ. ನಮ್ಮ ಪರಿವಾರದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು ಬೆಳಕಿನಲ್ಲಿ ಲೀನಗೊಂಡಿದ್ದಾರೆ. ಎಲ್ಲೆಲ್ಲೂ ಪ್ರಕಾಶವಾದಂತಹ ಈ ಒಂದು ಪ್ರಜ್ವಲ ಬೆಳಕು ಕಾಂತಿ ತನ್ನ ಹರಡುತ್ತಾ ನಾವಿರುವಂತಹ ಗ್ರಾಮವೆಲ್ಲವೂ ಕೂಡ ಈ ಬೆಳಕಿನಿಂದ
ಈ ದಿವ್ಯತೆಯಿಂದ ತುಂಬಿ ಹೋಗಿದೆ. ಕಾಂತಿಯು ವಿಸ್ತಾರವಾಗಿ ಹರಡುತ್ತಾ ಹರಡುತ್ತಾ ಇಡೀ ದೇಶವನ್ನ, ಹಾಗೆ ಇಡೀ ಪೃಥ್ವಿಯನ್ನ ತುಂಬಿಕೊಂಡಿದೆ. ಪೃಥ್ವಿಯೆಲ್ಲವೂ ಕೂಡ ಈ ಕಾಂತಿಯುತವಾದಂತಹ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಆಭಾಮಂಡಲವು ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿಯನ್ನ ಆವರಿಸಿದಂತಹ ಈ ತೇಜೋಮಯವಾದಂತಹ ಆಭಾಮಂಡಲವು ಹರಡುತ್ತಾ ಹರಡುತ್ತಾ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವಗಳು, ಸಜೀವಗಳು, ನಿರ್ಜೀವ ವಸ್ತುಗಳು ಎಲ್ಲಾ ಕಡೆಗೂ ಕೂಡ ಗ್ರಹಗಳನ್ನು, ನಕ್ಷತ್ರಗಳನ್ನು, ಲೋಕಗಳನ್ನು ಬೆಳಕು ವಿಲೀನಗೊಂಡಿದೆ, ಮರ್ಜ್ ಆಗಿದೆ, ಸೇರಿಕೊಂಡಿದೆ, ಸಂಪೂರ್ಣವಾಗಿ ಬೆರೆತು ಹೋಗಿದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ ಪ್ರಕಾಶ. ನಾವು ಒಂದು ಬೆಳಕಿನ ಪುಂಜವಾಗಿದ್ದೇವೆ, ಬೆಳಕಿನ ಗೋಲವಾಗಿದ್ದೇವೆ. ಆ ಬೆಳಕಿನ ಆಭಾಮಂಡಲವು ತನ್ನ ಪ್ರಕಾಶವನ್ನ ಎಲ್ಲಾ ಕಡೆ ವಿಲೀನಗೊಂಡಿದೆ, ವಿಲೀನವಾಗಿ ಸಂಪೂರ್ಣವಾಗಿ ವಿಲೀನವಾಗಿದೆ. ಶಾಂತವಾಗಿದೆ, ಆಲೋಚನೆಗಳು ಶಾಂತವಾಗಿದೆ, ಶರೀರವು ಕೂಡ ಶಾಂತವಾಗಿದೆ. ಪಳಪಳನೆ ಹೊಳೆಯುತ್ತಿರುವಂತಹ ಈ ಬೆಳಕಿನ ಪುಂಜ ನಿಧಾನವಾಗಿ ಸಾಗುತ್ತಾ ಸಾಗುತ್ತಾ ಎಲ್ಲಾ ಲೋಕಗಳನ್ನ, ಗಂಧರ್ವ ಲೋಕಗಳಾಗಿತ್ತು, ದೇವರುಗಳ ಲೋಕವಾಗಿತ್ತು, ಎಲ್ಲ ನಕ್ಷತ್ರಗಳು, ತಾರೆಗಳು, ದೊಡ್ಡ ದೊಡ್ಡ ಎಲ್ಲ ಗ್ರಹಗಳನ್ನ ದಾಟಿ ಸಾಗುತ್ತಾ ಸಾಗುತ್ತಾ ಮುಂದೆ ಹೋಗ್ತಾ ತವಕದಿಂದ, ಆತುರದಿಂದ ಸಾಗ್ತಾ ನಮ್ಮ ಚೇತನವು ಮುಂದೆ ಸಾಗ್ತಾ 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 ಇರ್ಬೇಕಾದ್ರೆ ದಿವ್ಯಮಯವಾದಂತಹ ಒಂದು ಪ್ರಕಾಶವಾದಂತಹ ಬೆಳಕಿನ ಮುಂದೆ ಬಂದು ನಿಂತಿದೆ. ಆ ಕಣ್ಣುಗಳಿಂದ ಆ ಸೂರ್ಯನ ತೇಜಸ್ಸನ್ನ ಹೇಗೆ ನಾವು ನೋಡಲು ಸಾಧ್ಯವಿಲ್ಲ, ಹಾಗೆ ಆ ಪ್ರಕಾಶವನ್ನ ನೋಡಕ್ ನಮ್ಮ ಕಣ್ಣುಗಳಿಂದ ಆಗ್ತಾ ಇಲ್ಲ. ಅಷ್ಟು ತೇಜೋಮಯವಾದಂತಹ ಬೆಳಕು, ಅಷ್ಟು ಪ್ರಖರವಾದಂತಹ ಬೆಳಕಿನ ಮುಂದೆ ನಾವು ಬಂದು ನಿಂತಿದ್ದೇವೆ. ಆತುರತೆಯಿಂದ ನೋಡಿ ಗಮನಿಸಿ ಆ ಬೆಳಕು ಯಾವುದು, ಆ ದಿವ್ಯ ಶಕ್ತಿ ಯಾವುದು ಗಮನಿಸ್ತಾ ಇದೆ.
ಅದನ್ನೇ ನೀವು ನೋಡ್ತಾ ಇದ್ರೆ ನಿಮ್ಮ ಇಲ್ಲಿಗೆ ಬರುತ್ತೆ. ಆ ಬೆಳಕಿನ ಮುಂದೆ, ಆ ಚೇತನದ ಮುಂದೆ ನಮ್ಮ ಈ ಚೇತನ ಬಂದು ಕೂತಿದೆ ಶಾಂತವಾಗಿ, ಪ್ರಶಾಂತವಾಗಿ. ಆ ಬೆಳಕಿನ ಮುಂದೆ ಬಂದು ಕೂತಿದೆ. ಆ ದಿವ್ಯ ಕಾಂತಿಯಿಂದ ಚಿನ್ನದ ಬಣ್ಣದ ಬೆಳಕು ಎಲ್ಲಾ ಕಡೆಗೂ ಕೂಡ ಹರಡ್ತಾ ಇದೆ. ಎಂತ ದಿವ್ಯವಾದಂತ ಪ್ರಕಾಶ ಅಂತ ಹೇಳಿದ್ರೆ, ಕೆಲವರಿಗೆ ಬಾಡಿ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ಬಾಡಿ ಶೇಕ್ ಆಗ್ತಾ ಇದೆ. ಆ ಚೇತನ ಯಾವುದು ಅಂತ ಹೇಳಿದ್ರೆ, ಜನ್ಮ ಜನ್ಮಗಳಿಂದ ನಾವು ನೋಡ್ಬೇಕು ಅಂತ ಕಾತುರದಿಂದ ಇರುವಂತಹ ಚೇತನ ಯಾವುದು ಅಂತ ಹೇಳಿದ್ರೆ, ಕೆಲವರಿಗೆ ಬೆಳಕಿನ ರೂಪದಲ್ಲಿ ಕಾಣ್ತಾ ಇದೆ, ಕೆಲವರಿಗೆ ನಿಮ್ಮ ಕುಲದೇವತೆ ಕುಲದೇವರ ರೂಪದಲ್ಲಿ ಕಾಣ್ತಾ ಇದೆ, ಕೆಲವರಿಗೆ ತಂದೆ ತಾಯಿಯ ರೂಪದಲ್ಲಿ ಕಾಣ್ತಾ ಇದ್ದಾರೆ. ತರದ ಆಶೀರ್ವಾದವು, ಆ ಚಿನ್ನದ ಬಣ್ಣದ ಪ್ರಕಾಶವಾದಂತಹ ಬೆಳಕು ನಮ್ಮ ಶರೀರವನ್ನೆಲ್ಲ ಕೂಡ ತೇಜೋಮಯವಾಗಿ ಮಾಡಿದೆ. ಮನಸ್ಸು ಶಾಂತವಾಗಿ, ಪ್ರಶಾಂತವಾಗಿ, ಆಶೀರ್ವಾದವನ್ನ ನಾವು ಪಡ್ಕೊಳ್ತಾ ಇದ್ವಿ. ಆ ಚಿನ್ನದ ಬಣ್ಣದ ಆಶೀರ್ವಾದವು, ಶಕ್ತಿಯು, ಚೇತನವು ನಿಧಾನವಾಗಿ ನಿಧಾನವಾಗಿ ನಮ್ಮ ಹೃದಯ ಕಮಲದಲ್ಲಿ ಬಂದು ಸೇರಿದೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ನಮ್ಮ ಹೃದಯ ಕಮಲದಲ್ಲಿ ಸ್ಥಾಪಿತವಾಗಿದೆ. ಹೃದಯ ಕಮಲದಲ್ಲಿ ಬಂದು ಸ್ಥಾಪಿತವಾಗಿರುವುದು ಯಾರು? ಯಾವ ರೂಪದಲ್ಲಿ ಅವರು ಹೃದಯ ಕಮಲದಲ್ಲಿ ರಾರಾಜಿಸುತ್ತಿದ್ದಾರೆ? ಸದಾ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂತಹ, ರಾರಾಜಿಸುತ್ತಿರುವಂತಹ ಆ ದಿವ್ಯ ಶಕ್ತಿ ಹೃದಯವೆಲ್ಲವೂ ಕೂಡ ಶಾಂತವಾಗಿದೆ, ಹಗೂರವಾಗಿದೆ, ಆನಂದದಿಂದ ತುಂಬಿದೆ. ಗೋಲ್ಡನ್, ಚಿನ್ನದ ಬಣ್ಣದ ಚೈತನ್ಯವು ನಿಧಾನವಾಗಿ ಹೃದಯ ಕಮಲವನ್ನ ಸೇರಿ
ನಿಧಾನವಾಗಿ 4 ಕಡೆಗಳಲ್ಲೂ ಕೂಡ ನಮ್ಮಿಂದ ನಿಧಾನವಾಗಿ ದೂರ ಹೋಗ್ತಾ ಚೇತನವನ್ನ ದಿವ್ಯ ಶಕ್ತಿಯನ್ನ ಕಳ್ಸ್ಕೊಡೋದಿಕ್ಕೆ ಮನ್ಸೇ ಆಗ್ತಾ ಇಲ್ಲ. ಆದ್ರೂ ಕೂಡ ನಿಧಾನವಾಗಿ ಆ ಚೇತನ, ಆ ದಿವ್ಯ ಶಕ್ತಿ ನಮ್ಮಿಂದ ದೂರ ಆಗ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಘಟ್ಟದಲ್ಲಿ ಬಂದ ಆ ಪರಮಾತ್ಮನ ದಿವ್ಯ ಶಕ್ತಿಯು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಆನಂದ ಆನಂದ ಆನಂದ, ಪ್ರಶಾಂತತೆ, ಶಾಂತತೆ, ಎಲ್ಲೆಲ್ಲೂ ಕೂಡ ಆ ತೇಜೋಮಯವಾದಂತಹ ಬೆಳಕು, ಆ ದಿವ್ಯ ಶಕ್ತಿಯ ಅನುಭವ, ದಿವ್ಯ ಅನುಭವವನ್ನ ಪಡೆದಂತ ಈ ಚೇತನ ನಿಧಾನವಾಗಿ ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ಸಹಜವಾದಂತ ಸ್ಥಿತಿಗೆ ಬಂದು ನಮ್ಮ ಕೋಣೆಯಲ್ಲಿರುವಂತಹ ಶಬ್ದಗಳನ್ನ ಆಲಿಸಿರಿ. ನಿಧಾನವಾಗಿ ಈ ಕೈಗಳನ್ನ ನಮ್ಮ ಕಣ್ಣಿನಲ್ಲಿ ಆ ಪರಮಾತ್ಮನ ದಿವ್ಯ ಚೇತನ ಶಕ್ತಿಯನ್ನ ತುಂಬಿಸಿಕೊಂಡಿರಿ. ಶರೀರದ ಎಲ್ಲಾ ಭಾಗಗಳಲ್ಲಿ ಆ ಚೈತನ್ಯ ಶಕ್ತಿಯನ್ನ ತುಂಬಿಸ್ಕೊಂಡು ನಮಸ್ಕಾರ ಮುದ್ರೆಯಲ್ಲಿ ಬಂದು, ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದಂತಹ ನಾವು ಶುದ್ಧ ಮನಸ್ಸಿನಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹೇ ಪರಮಾತ್ಮ, ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನನ್ನಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ದರೆ, ಹಾಗೆ ನನ್ನ ಮೇಲೆ ಬೇರೆಯವರಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ದರೆ ಎಲ್ಲರನ್ನೂ ಕೂಡ ನಾನು ಕ್ಷಮೆಯನ್ನ ಕೇಳುತ್ತೇನೆ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಕೆಲವರಿಗೆ ಕಣ್ಣನ್ನ ತೆಗೆಯಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ನಿಮ್ಗೆ ಯಾವಾಗ ಕಣ್ಣನ್ನ ತೆರಿಬೇಕು ಅನ್ಸುತ್ತೋ ಆಗ ನೀವು ಕಣ್ಣನ್ನ ತೆರೀರಿ. ನಿಧಾನವಾಗಿ ಕಣ್ಣನ್ನ ತೆರೀರಿ. ಅದ್ಭುತವಾದಂತಹ ಧ್ಯಾನ, ತುಂಬಾ ಶಕ್ತಿಯುತವಾದಂತ ಧ್ಯಾನ ಆಗಿತ್ತು ಇವತ್ತು. ಯಾರಾದ್ರೂ ನಿಮ್ಮ ಅನುಭವನ ಶೇರ್ ಮಾಡ್ಬೇಕು. ಶಶಿಕಲಾ ಅವರು ಶೇರ್ ಮಾಡ್ಬೇಕು. ತುಂಬಾ ಚೆನ್ನಾಗಿತ್ತು ಮೇಡಮ್. ಹೇಳಕ್ ಆಗಲ್ಲ, ವರ್ಣನೆ ಮಾಡಕ್ ಆಗಲ್ಲ. ನಮ್ಮ ಆತ್ಮ ಒಳಗಡೆ ಇರೋ ಪರಮಾತ್ಮ, ನಮ್ಮ ಆತ್ಮ ಒಳಗಡೆ ಇರೋ ಪರಮಾತ್ಮನೇ ಬಂದು ದಿವ್ಯ ದೃಷ್ಟಿ ಮಾಡ್ದಂಗ ಆಗಿದೆ. ನಾವು ದರ್ಶನ ಮಾಡ್ದಂಗ ಆಗಿದೆ. ಅದ್ಭುತ, ಅದ್ಭುತವಾದಂತ ಅನುಭವ. ಆ ಅನುಭವನ ವರ್ಣಿಸೋದಿಕ್ಕೆ ವರ್ಣಮಾಲೆಯಲ್ಲಿ ಪದಗಳಿರಲ್ಲ. ಅದು ವರ್ಣಿಸೋದಿಕ್ಕೆ ಸಾಧ್ಯ ಆಗಲ್ಲ. ಅಂತ ಅದ್ಭುತವಾದಂತಹ ಅನುಭವ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಪ್ರತಿದಿನ ಕೂಡ ಹೊಸದಾಗಿ ಬಂದಿರುವಂತವ್ರಿಗೂ ಕೂಡ ಈ ಒಂದು ಶಿವಶಕ್ತಿ ರೇಖೆ ಅಭಿಯಾನಕ್ಕೆ ಸ್ವಾಗತ ಹೇಳ್ತೇನೆ. ಪ್ರತಿದಿನವೂ ಕೂಡ ಧ್ಯಾನ ಇರುತ್ತೆ, ಹಾಗೆ ನಿಮ್ಗೆ ಕ್ಲಾಸಸ್ ಕೂಡ ಇರುತ್ತೆ.
ಹೆಚ್ಚಿನ ಮಾಹಿತಿಗಳು ಕೂಡ ನಿಮ್ಗೆ ಗೊತ್ತಾಗ್ತಾ ಬಂದಿದೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ. ಥ್ಯಾಂಕ್ ಯು ಮೇಡಮ್.